ಗ್ಯಾರಂಟಿ ಅನುಷ್ಠಾನ ಸಮಿತಿ ರಚಿಸಿದ ಸರ್ಕಾರವು ಕಳೆದ 3 ವರ್ಷಗಳಲ್ಲಿ ಆ ಸಮಿತಿಗಳಿಗೆ ಸುಮಾರು 100 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಆದರೆ ಈ ಸಮಿತಿ ಸಮರ್ಪಕವಾಗಿ ಕೆಲಸ ಮಾಡಿಲ್ಲ ಎಂಬುದಕ್ಕೆ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆ ಅಡಿ 3 ರಿಂದ 4 ಲಕ್ಷ ಅನರ್ಹರು ಅಪ್ರಾಪ್ತರ ಹೆಸರನ್ನು ತೆಗೆದುಹಾಕಲು ಮುಂದಾಗಿರುವುದು ಸ್ಪಷ್ಟ ಉದಾಹರಣೆ ಎಂದು ಬಿಜೆಪಿ ರಾಜ್ಯ ವಕ್ತಾರ ಎಸ್ ಪ್ರಕಾಶ್ ಆಕ್ಷೇಪಿಸಿದ್ದಾರೆ. ರಾಜ್ಯ ಬಿಜೆಪಿ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಇಂದು ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಅನುಷ್ಠಾನ ಸಮಿತಿಯ ಪದಾಧಿಕಾರಿಗಳಿಗೆ ಸಂಪುಟ ದರ್ಜೆ ಸ್ಥಾನಮಾನ ಕೊಡಲಾಗಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿಯೂ ನೇಮಕಾತಿ ಮಾಡಿ ಸಂಬಳ, ಪ್ರವಾಸ ಭತ್ಯೆ ನೀಡಿ ಸಮೃದ್ಧಿಯಾಗಿ ಪೋಷಿಸಲಾಗುತ್ತಿದೆ ಎಂದು ಟೀಕಿಸಿದರು. ಈ ಸಮಿತಿಗೆ ವಾರ್ಷಿಕವಾಗಿ 35 ಕೋಟಿ ರೂಪಾಯಿ ಖರ್ಚಾಗಿದೆ ಎಂದು ವಿವರಿಸಿದರು. ಈ ಸಮಿತಿಯು ಒಂದೇ ಒಂದು ಅರ್ಹ ಹೆಸರನ್ನ ಸೇರಿಸಿಲ್ಲ ಅಥವಾ ಅರ್ಹರೊಬ್ಬರ ಹೆಸರನ್ನ ರದ್ದು ಮಾಡಲು ಶಿಫಾರಸು ಮಾಡಿಲ್ಲ ಎಂದು ಆರೋಪಿಸಿದರು. ಓಡಾಡಲು ಕಾರು, ಸಂಬಳ, ಆಪ್ತ ಸಹಾಯಕರನ್ನ ಹೊಂದಿರುವ ಇವರು ಆರಾಮಾಗಿ ಇದ್ದಾರೆ ಎಂದು ತಿಳಿಸಿದರು. ಏನ್ ಕೆಲಸ ಮಾಡದ ಇವರನ್ನ ಯಾಕೆ ಸಾಕಬೇಕು? ಇವರ ಅವಶ್ಯಕತೆ ಇದೆಯೇ ಎಂದು ಪ್ರಶ್ನಿಸಿದರು. ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷ ಮೆಹರಾಜ್ ಖಾನ್ ಅವರಿಗೆ ಜಯಮಹಲ್ನಲ್ಲಿ ಸರ್ಕಾರಿ ಮನೆ ಕೊಟ್ಟಿರುವುದು ದುರಂತ ಎಂದ ಅವರು ಮಾಹಿತಿಯನ್ನ ಪ್ರದರ್ಶಿಸಿದರು. ಮೇಲ್ಮನೆ ಮತ್ತು ಕೆಳಮನೆ ವಿಪಕ್ಷ ನಾಯಕರಿಗೆ ಮನೆ ಕೊಡುತ್ತಿಲ್ಲ, ಸರ್ಕಾರಿ ನಿವಾಸದ ದುರುಪಯೋಗ ಆಗುತ್ತಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ಈ ಸಮಿತಿ ನ್ಯಾಯವಾಗಿ ಕೆಲಸ ಮಾಡಿಲ್ಲ ಅನ್ನೋದಕ್ಕೆ ಇವತ್ತು ಸರ್ಕಾರ 4 ಲಕ್ಷ ಜನ ಯಾರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಪಾತ್ರರಿದ್ದಾರೆ, ಯಾರು ಅನರ್ಹರಿದ್ದಾರೆ ಅವರುಗಳ ಹೆಸರನ್ನು ತೆಗೆದುಹಾಕ್ತಾರಂಥದ್ದು. ವಾರ್ಷಿಕವಾಗಿ ಈ ಸಮಿತಿ 35 ಕೋಟಿ ಮೇಲೆ ಖರ್ಚು ಮಾಡ್ತಾ ಇದೆ. ಕಳೆದ 3 ವರ್ಷದಲ್ಲಿ ಸರ್ಕಾರ ಇವ್ರ ಮೇಲೆ 100 ಕೋಟಿ ಖರ್ಚು ಮಾಡಿದೆ ಇವ್ರನ್ನ ಸಾಕಕ್ಕೆ. ಇಷ್ಟು ಖರ್ಚು ಮಾಡಿದ ಸಮಿತಿಯವರು ಒಂದೇ ಒಂದು ಹೆಸರು ಸೇರಿಸಿದ್ದಕ್ಕೆ ದಾಖಲೆ ಇಲ್ಲ. ಒಂದೇ ಒಂದು ಹೆಸರನ್ನ ಇವರು ಅರ್ಹರಲ್ಲ, ಇವ್ರಿಗೆ ನಾವು ಕೊಡ್ತಾ ಇರೋದು ತಪ್ಪಿದೆ, ಇವ್ರು ಈ ಪಟ್ಟಿಲಿ ಇರಬಾರ್ದು, ಅದರಿಂದ ಇವ್ರನ್ನ ತೆಗಿತಾ ಇದೀವಿ ಅಂತ ಒಂದು ವರದಿ ಕೊಟ್ಟಿದ್ದ ಮಾಹಿತಿ ಕೂಡ ಇಲ್ಲ. ಒಂದು ಪತ್ರಿಕಾಗೋಷ್ಠಿ ಮಾಡಿ ಯಾವುದೇ ಒಂದು ವಿಚಾರದ ಬಗ್ಗೆ ಈ ಸಮಿತಿಯವರು ಇವತ್ತವರೆಗೂ ಏನೂ ಹಂಚಿಕೊಂಡಿಲ್ಲ. ಅವ್ರಿಗೇನಾಗ್ಬಿಟ್ಟಿದೆ ಅಂದ್ರೆ ತಿಂಗಳು 5 ಲಕ್ಷ 6 ಲಕ್ಷ ಸಂಬಳ ಕೊಡ್ತಾ ಇದ್ದಾರೆ. ಅವ್ರು ಅದನ್ನ ಡ್ರಾ ಮಾಡ್ಕೊಂತಾರೆ, ಆರಾಮಾಗಿ ದಿನ ಕಳೀತಾ ಇದ್ದಾರೆ. ಕಾರ್ ಕೊಡ್ತಾರೆ ಅವ್ರಿಗೆ ಓಡಾಡಕ್ಕೆ, ಡ್ರೈವರ್ ಇದ್ದಾರೆ, PA ಇದ್ದಾರೆ. ಇದಕ್ಕಿಂತ ಸೌಭಾಗ್ಯ ಇನ್ನೇನಿದೆ? ಅಂದ್ರೆ ತೆರಿಗೆ ಹಣ 100 ಕೋಟಿ ಜನ ಕೊಡಬೇಕು, ನೀವು ಗ್ಯಾರಂಟಿ ಅನುಷ್ಠಾನ ಮಾಡ್ತೀವಿ ಅಂತ ಅನರ್ಹ ನಾವು ತೆಗಿತೀವಿ ಅಂತ ಸರ್ಕಾರಿ ಅಧಿಕಾರಿಗಳು ತೆಗಿತಾ ಇದ್ದಾರೆ. ಆದ್ರೆ ಇವ್ರು ಕೂತ್ಕೊಂಡು ಆ ಪಟ್ಟಿನ ಪರಿಷ್ಕರಣೆ ಮಾಡ್ತೀವಿ, ಆ ಪಟ್ಟಿಲಿ ಬಿಟ್ಟೋಗಿರೋರು ಇಷ್ಟು ಜನ ನಾನು ಸೇರಿಸ್ತಾ ಇದ್ದೀನಿ, ಇಷ್ಟು ಜನ ತೆಗೆದಿದ್ದೀವಿ ಅಂತ ಒಂದೇ ಒಂದು 3 ವರ್ಷದಲ್ಲಿ ಅವ್ರು ಕೆಲಸ ಮಾಡಿಲ್ಲ. ಅಂದ್ರೆ ಇವ್ರನ್ನ ಯಾವ ರೀತಿ ಸಾಕ್ತಾ ಇದ್ದಾರೆ? ಏನಕ್ಕೆ ಇವ್ರ ಅವಶ್ಯಕತೆ ಇದೆ? 100 ಕೋಟಿ ಖರ್ಚು ಮಾಡಿರೋಂಥದಕ್ಕೆ ಯಾರದಕ್ಕೆ ಹೊಣೆ ಇವತ್ತು ಅಂತ ಕೇಳಬೇಕು. ಇನ್ನೂ ದುರಂತ ಅಂದ್ರೆ ಈ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷ ಇದ್ದಾರೆ ಮೆಹರೋಜ್ ಖಾನ್ ಅಂತ, ಅವ್ರಿಗೆ ಮನೆ ಕೊಟ್ಟಿದ್ದಾರೆ, ಸರ್ಕಾರಿ ನಿವಾಸ ಜಯಮಹಲ್ ಅಲ್ಲಿ ಒಂದು ಮನೆನೇ ಕೊಟ್ಬಿಟ್ಟಿದ್ದಾರೆ ಅವ್ರ ಹೆಸರಲ್ಲೇ. ಮೆಹರೋಜ್ ಖಾನ್ ಎಲ್ಲಾನ ಉಂಟಾಯ್ತು. ವಿರೋಧ ಪಕ್ಷದ ನಾಯಕರು, ಮೇಲ್ಮನೆ ಮತ್ತು ಕೆಳಮನೆಯ ಇಬ್ಬರು ವಿರೋಧ ಪಕ್ಷ ನಾಯಕರು 3 ವರ್ಷದಿಂದ ಮನೆ ಕೇಳ್ತಾ ಇದ್ದಾರೆ. ನಮಗೆ ನೀವು ಕಾನೂನುಬದ್ಧವಾಗಿ ನಮಗೆ ಕೊಡಬೇಕು ಮನೆ, ಆದ್ರೆ ಅವರು ಕೊಡ್ತಾ ಇಲ್ಲ. ಇವರು ಹಿಂದೆ ಮುಂದೆ ಓಡಾಡೋ ಇಂಥ ಜನಗಳಿಗೆ ಮನೆ ಕೊಟ್ಬಿಟ್ಟು ಸರ್ಕಾರಿ ನಿವಾಸವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಯಾವ ಆಧಾರದ ಮೇಲೆ ಈ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷರಿಗೆ ಮನೆ ಕೊಟ್ಟರು ಅನ್ನೋದು ಸರ್ಕಾರ ಸ್ಪಷ್ಟನೆ ಮಾಡಬೇಕು. ನಾನು ಅಧಿಕಾರದಲ್ಲಿದ್ದೀನಿ, ನಾನು ಹೋಗಿದ್ದೇ ದಾರಿ ಅನ್ನುವಂಥದ್ದು ಸಾಧ್ಯ ಇಲ್ಲ. ಕಾನೂನು ಅಡಿಯಲ್ಲಿ ಇವರು ಕೆಲಸ ಮಾಡಬೇಕಾಗತ್ತೆ. ಸಂವಿಧಾನದ ಪುಸ್ತಕವನ್ನ DK ಶಿವಕುಮಾರ್ ಹಿಡ್ಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ಮೇಲೆ ಆ ಸಂವಿಧಾನಕ್ಕೆ ಗೌರವ ಕೊಡುವಂತ ಕೆಲಸ ಮಾಡಬೇಕಲ್ವಾ? ಇವರುಗಳಿಗೆಲ್ಲ ನೀವು ತೆರಿಗೆ ಹಣನ ಪೋಲ್ ಮಾಡ್ತಾ ಇದ್ದೀರಾ, ಅವರುಗಳಿಗೆಲ್ಲ ಮನೆ ಕೊಟ್ಟಿದ್ದೀರಾ. ವಿರೋಧ ಪಕ್ಷದ ನಾಯಕರು ಮನೆ ಕೇಳಿದ್ರೆ 3 ವರ್ಷದಿಂದ ಸತಾಯಿಸ್ತಾ ಇದ್ದೀರಾ. ಅಂದ್ರೆ ನಿಮ್ಗೆ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ
ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ.